ಇಷ್ಟೊತ್ತಾಯ್ತಲ್ಲ ಬ್ಯಾಂಕ್ ಹೋಗೋಣ ಅಂತ ಹೇಳಿ ಇನ್ನೂ ಬಂದೇ ಇಲ್ಲ ಈಕೆ. ಎಲ್ಲೋದ್ಲೋ ಏನೋ. ಅಯ್ಯೋ ಈ ಹುಡುಗಿ ಹುಡ್ಕೋಷ್ಟಲ್ಲ ಈ ಹೆಣ್ಣು ಯಾಕೆ ಹಿಂಗೆ ಆಡುತ್ತಾ ನಂಗಂತೂ ಒಂದು ಅರ್ಥ ಆಗಲ್ಲ. ಬೇಗ ಬರ್ತೀನಿ ಕಣಕ್ಕ ಹೋಗ್ಬಿಡುಮ ಅಂತಂದ್ಲು. ಇಷ್ಟಿಷ್ಟೊತ್ತಾಗೈತಿ ಇಲ್ಲ ಕುಣ್ಸಾಳಲ್ಲ. ಎಲ್ಲೋದ್ಲೇಳು? ಈ ಜಯಮಂಗ ವಯಸ್ಸಾಗೈತಿ, ನಂಗಿಂತ 3 ವರ್ಷ ಚಿಕ್ಕವಳು. ಆದ್ರೂ ನೋಡೋಕೆ ಬೇಸವಳೆ. ಒಪ್ಕೊಂಡ್ರ ಜಮೀನು ಗಿಮೀನು ಕೊಟ್ಟು ನೋಡ್ಕೊಬೋದು. ನಂಗೇನು ಬೇಕು ಅದನ್ನು ಕೊಟ್ರ. ಈಗಿನೋ ಒಪ್ಕೊಳ್ಳೋದೇ ಇಲ್ಲ ಲಕ್ಷ್ಮೀ ಸವಸ ಸೇರ್ಕೊಂಡು. ಇಂಥ ಹೆಣ್ಣು ಹುಡುಗರು ಇರ್ತಾರೆ ಈ ಊರಾಗ. ರೊಕ್ಕ ಕೊಡ್ತೀನಮ್ಮ ಅಂದ್ರೂ ನನ್ನ ಹತ್ರ ಬರಲ್ಲ ಇವಳು. ಆದ್ರೂ ಈ ಕೊಬ್ಬಿನ ಎಣ್ಣೆ ನನಗೆ ಬೇಕು. ಏನಾದ್ರೂ ಮಾಡಿ ಇವಳು ನಲ್ಸ್ಕೊಬೇಕಲ್ಲ. ಹೋಗಿ ಮಾತಾಡ್ತಾನೆ. ಈಗಾಗಲೇ ಕೆಂಚಿನ ಹೊಲ್ಸ್ಕೊಂಡಿನಿ, ಸೂಜಿನ ಹೊಲ್ಸ್ಕೊಂಡಿನಿ, ಎಲ್ಲಾರನ್ನೂ ಹೊಲ್ಸ್ಕೊಂಡಿನಿ. ಒಂದು 4-5 ಜನ ಹೆಣ್ಣು ಹುಡುಗರು ಹೊಲ್ಸ್ಕೊಂಡಿನಿ. ಆದ್ರೆ ಈಗ ಮಾತ್ರ ಬೀಳಲ್ಲ. ನಂಗಿಂತ 3 ವರ್ಷ ಚಿಕ್ಕಾಕಿ. ಅದ್ರ ನೋಡೋಕೆ ಬೇಸವಳ. ಒಪ್ಪೋದೇ ಇಲ್ಲ ನನ್ನ. ಮಾತಾಡ್ಸೋಣ ಹೋಗಿ. ಏನ್ ಬಗ್ಗೆ ಎಲ್ಗೋ ಹೋಗ್ತಿರಂಗಿದ್ಯಾ? ಎಲ್ಲೋಗ್ತಿದ್ಯಾ? ಏನ್ ಸಾವ್ಕಾರ್ರೆ, ಏನೋ ಭಾಗ್ಯ ಗೀಗ ಅಂತ ಮಾತಾಡ್ತಿದ್ರಾ? ಏನು ಯಾವತ್ತು ಮಾತಾಡಿಸ್ತಾ ಇದ್ದವ್ರು ಇವತ್ತು ನಮ್ಮನೆ ಹತ್ರ ನಿಂತ್ಕೊಂಡು ಮಾತಾಡಿಸ್ತಿ ಯಾಕ? ಏನೋ ಇಲ್ಲಿ ಒಬ್ಳೆ ನಿಂತಿದ್ದಾಳೆ ಅಂತ ಮಾತಾಡ್ತಾ. ನನಗೇನು ಕೇವಲ ನಿನ್ ಮಾತಾಡ್ಸಕ್ಕ ಎದಕ್ಕೆ ಹಿಂಗಾಡ್ತಿ? ನೋಡಿದ್ಮೇಲೆ ಅಂತ ಮಾತಾಡ್ಸತ್ತಪ್ಪ ನೀನ. ನಾನು ನೋಡ್ತಾನೆ ಇದ್ದೀನಿ. ಆ ಕೆಂಚಿ ಮನೆ ಹತ್ರ ನಿಮ್ಮನ್ನ ನೋಡುತ್ತಾವಿಂದ ಎಲ್ಲಿ ನೋಡಿದ್ರು ನನ್ನಿಂದನೇ ಸುತ್ತಿರಲ್ಲ. ಎದಕ್ಕೆ ನನ್ನನ್ನು ಎದಕ್ಕೆ ಮಾತಾಡಿಸ್ತೀರಿ? ಯಾಕೆ ಮಾತಾಡ್ತಿ? ನನ್ಗೆ ಗಂಡಿಲ್ಲ ಅಂತ ಗೊತ್ತಿಲ್ಲ. ಮಾತಾಡಿದವ್ರು ಜನ ಏನಂತ ತಿಳ್ಕೊಂತಾರ. ನೀನು ಮಾತಾಡಬಾರ್ದು ಅಂದ್ರೆ ಮಾತಾಡಬಾರ್ದು ನನ್ನ ಜೊತೆ. ಎದಕ್ಕೆ ಮಾತಾಡ್ತಿ? ನನ್ನ ಮಗ ಏನಾದ್ರು ನೋಡಿದ್ರೆ ಏನು ತಪ್ಪರ್ಥ ತಿಳ್ಕೊಳ್ಳಲ್ಲ. ಇವನ್ ಜೊತೆ ಮಾತಾಡ್ತಿ ಬಿಡ್ತಿ ಅಂತೇಳಿ. ನಿನ್ನ ಊರಾಗ ಮೊದಲೇ ಸರಿ ಇಲ್ಲ ಕೆಟ್ಟಡ್ಕ ಅಂತಾರ. ನೀನು ಬಂದು ನನ್ನ ಹತ್ರ ಮಾತಾಡ್ತೀನಿ. ನೀನು ಏನಕ್ಕೆ ಕೆಲಸ ಆಗ್ಬೇಕೇನೋ ಏನಾದ್ರು ಮಾಡ್ಕೊಡಮ್ಮ. ಹೆಂಗಿದ್ರು ಎಲೆಕ್ಷನ್ ಬರ್ತೈತಲ್ಲ, ಮನೆಗೆ ಕಟ್ಟಿಸ್ಕೊಡಮ್ಮ, ಏನಾದ್ರು ಮಾಡುಮ್ಮ ಅನ್ಕೊಂಡೆ. ನೀನು ನೋಡಿದ್ರೆ ಈ ಥರ ಮಾತಾಡ್ತಿ. ನೋಡಿ ದುರಂಕರ್ಕ ನಿನ್ನೆ ಮಟ್ಟ ಮಾಡ್ತಾವ. ನೀನು ಸಾವುಕಾರನ ಎದ್ಕೊಂಡು ಹೆಂಗಾಗುತ್ತೆ ಅಂತ ನಿನ್ಗೂ ಗೊತ್ತಾಗುತ್ತೆ. ನೋಡ್ತಾ ಇರು. ಹೋಗೇ ತಿಕ್ಕ ಮುಚ್ಕೊಂಡು ಕಂಡೀನಿ. ಇಲ್ದರದೆಲ್ಲ ಮಾತಾಡಕ್ಕೆ ಬರಬೇಡ. ಹೆಣ್ಮಕ್ಳು ಬಿಟ್ಟಿಯಾಗಿ ಮಾತಾಡ್ತಾರ ಅಂತ ಅಂದ್ಬಿಟ್ರೆ ಏನು ಜೋಲ್ಸರ್ಸ್ಕೊಂಬಂದ್ಬಿಡ್ತಿ. ಏನು ಜೊಲ್ರಾಯ ಆಗ್ಬಿಟ್ಟಿದ್ದೆ ಈ ಊರಾಗ ನೀನು. ಎಲ್ಲ ಹೆಂಗಸ್ರನ್ನ ಇಟ್ಕೊಂಡು ನಿನ್ನಂತ ಹೋಲ್ಸ್ಬಾಳ. ಅಮ್ಮವ್ರಿಗೆ ಗೊತ್ತಿಲ್ದಂಗೆ ಎಂತೆಂತ ನಾಟಕ ಮಾಡ್ತಿದ್ಯಾ ಅಂತ ನಮ್ಗೇನು ಗೊತ್ತಿಲ್ಲ ಅನ್ಕೊಂಬಿಟ್ಟಿಯಾ? ಹೋಗಿ ಅಮ್ಮರ ಹತ್ರ ಹೇಳಿದ್ರೆ ನಿಂಗೆ ಸರಿ ಹೋಗುತ್ತಾ? ಸುಮ್ಕುಂದ್ರು. ಏನ್ ಮಾಡೋದು? ದುರ್ಗಿಗೆ ಊರಾಗ ಏನು ವಿಚಾರ ಗೊತ್ತಿಲ್ಲ. ಇವಳು ಲಕ್ಷ್ಮಿ ಸರಿ ಇಲ್ಲ ಮೊದಲಾಗಿ. ಹೇಳ್ಬಿಟ್ರೆ ಏನೇ ಬಗ್ಗೆ ನೀನು ಹೇಳ್ತೀನಿ ತಕ್ಷಣ ಇಲ್ಲಿ ಎದ್ರುಕೊಂಡು ನಡ್ಕೋ ಯಾರು ಇಲ್ಲ. ಹೋಗಿ ಹೇಳ್ಕೋಗು. ಹೇಳ್ಕೊಂಡು ನಿಮ್ಮ ಅಮ್ಮರ್ಗೇನು ಹೇಳ್ಕೊಂಬಿಲ್ಲ. ನಾನು ಬಂದ್ಮೇಲೆ ನಾನು ನಿಮ್ಮ ಊರಾಗ ಇದ್ದಿದ್ದು ಫಸ್ಟು. ಆಮ್ಯಾಗ ಅಮ್ಮರು ಗಿಮ್ಮರು ಎಲ್ಲ ಬಂದಿರೋದು ಹೇಳ್ಕೊಂಬಿಟ್ರೆ ಆಕೆ ನಿನ್ನ ಮಾತು ನಮ್ಮಲ್ಲ ಕಣ. ಹೋಗಿ ಹೇಳ್ಕೋಗು. ಲೇ ಸಾವುಕಾರ, ನಿನ್ನ ನಾಟನ ನಾನು ಲಕ್ಷ್ಮಿ ಸೇರಿ ಬೈಲ್ ಮಾಡೇ ಮಾಡ್ತೀನಿ. ನಿನ್ನ ನಾಟನ ಈಗ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಎಲ್ಲೋದ್ರೂ ನನ್ನನ್ನು ಈಗ ಒಂಥರ ತಿನ್ಕೊಂಡಂಗೆ ನೋಡ್ತೀಯಲ್ಲ. ಏನು ಇಟ್ಕೊಳಕ್ಕೆ ಮಾಡ್ತಿದ್ದೀನಿ ನನ್ನ ಮಂದಿ ಏನಂತಾರೆ ನನ್ನನ್ನು. ನೀನು ನೋಡಿದ್ರೆ ಹಿಂಗ ನೀನು ಇಲ್ದಿರೋದಲ್ಲ ನಾಟಕ ಮಾಡ್ತೀನಿ ನನ್ನ ಹತ್ರ ಮಾತಾಡ್ಕೊಂಡು. ಈ ಮನೇನ ಕಟ್ಟಿಸ್ತೀನಿ. ನನ್ನ ಹೊಲ್ದಾಗ ಬೋರ್ ಹಾಕಿಸ್ತೀನಿ. ನೋಡ್ತಾ ಇರು. ಕಲ್ಸ್ಕೊಳಕ್ಕೆ ಇತಿಮಿತಿ ಬೇಡವಾ? ಎದಕ್ಕೆ ಈ ಥರ ಕೆಲ್ಸ್ಕೊಂತಿ? ನೀನು ಮನೆ ಕಟ್ಟಲ್ಲ. ನಿನ್ನ ಮಗ ನೋಡ್ರೆ ಕುಡ್ಕೊಂಡ್ತಿರುತ್ತಾನ. ನಿನ್ನ ಗಂಡು ಇಲ್ಲ ಸತ್ತೋಗಾನ. ನಿನ್ನ ಮಗಳನ್ನ ಯಾವುದೋ ಬಡವ ಮನೆಗೆ ಜೀತಕ್ಕಿಟ್ಟು ಅವ್ರ ಮನೆಗೆ ಮದುವೆ ಮಾಡ್ಕೊಟ್ಟಿಲ್ಲ. ಇನ್ನೇನು ಮಾಡ್ತೀನಿ ನೀನು? ಯಾವ ಜಮೀನು ಐತಿ ಅಂತ ಅದು ಯಾವುದೋ ಒಂದು ಬರೋ ಭೂಮಿ ಐತಿ. ಅದಕ್ಕೆ ಬೋರ್ ಹಾಕ್ಸಿದ್ರೆ ನೀರು ಬರ್ತಾವೋ ಬರಲ್ಲೋ ಅಂತ ಭೂಮಿ ಇಟ್ಕೊಂಡು ನೀನು ಇಲ್ದಿರೋದೆಲ್ಲ ನಾಟಕ ಮಾಡ್ತಿ. ಅದು ಯಾವ ಬೋಳಿ ಮಗ ಈ ಊರಾಗ ನಿನ್ಗೆ ಬಡ್ಡಿಗೆ ರೊಕ್ಕ ಕೊಡ್ತಾನೆ. ನಾನು ನೋಡ್ತೀನಿ ಅದು ಹೆಂಗೆ ಮನೆ ಕಟ್ಟಿಸ್ತೀಯ, ಅದು ಹೆಂಗೆ ಬೋರ್ ತಗ್ಸಿ ಅಡಿಕೆ ತೋಟ ಅವು ಇವು ನಿಟ್ಕೊಂತೀಯ. ನಾನು ನೋಡ್ತೀನಿ ಕಡೆ. ಓಹೋ, ಈ ಎಲ್ಕಟ್ ಸುಳೆ ಮಗಂಗ ಈಗ ಸೂಜಿ ಆಯ್ತು, ಆಮ್ಯಾಗ ಅವಳು ಕೆಂಚಿ ಆಯ್ತು, ಆಮ್ಯಾಗ ದುರ್ಗಿ ಅಮ್ಮವ್ರವ್ರ. ಇನ್ನೂ ಎಷ್ಟು ಜನ ಹೆಂಗಸ್ರು ಇವನ್ಗೆ? ಈ ಎಲ್ಕಟ್ ಸುಳೆ ಮಗಂಗ ಒಂದು ಬುದ್ಧಿ ಕಲಿಸ್ತೀನಿ ನಾನು. ಏನೇ ಭಾಗ್ಯ, ಈ ಯಾವ್ಯಾವ ಬೇಡದೇ ಇರೋ ವಸ್ತುಗಳೆಲ್ಲ ಬಂದು ಮನೆ ಹತ್ರ ಬಿದ್ದವ ಯಾಕ? ಯಾಕಪ್ಪ ಬಂದ್ಲಿ ಲಕ್ಷ್ಮಿ? ಏನಾದ್ರು ಮಾತಾಡೋ ಹೊತ್ನಾಗೆ ಹೇಳ್ಕೆಟ್ ಬಂದು ಬಂದ್ಬಿಡುತ್ತಲ್ಲ. ಈಗ ಏನು ಅನಿಸಿದವಳು ನಮ್ಮರಾಗ ಬಂದು ನನ್ನ ಇನ್ನೂ ಒಂದು 4 ಜನ ಹೆಣ್ಣು ಹುಡುಗರನ್ನ ಇಟ್ಕೊಂಡು ಅನ್ಭವಿಸ್ತಿದೆ. ಇವಳಿಂದಾಗಿ ಇಬ್ರು ಅದು ಕದ್ದು ಮುಚ್ಚಿ ಓಡಾಡ್ತಾರ ಆಗ್ಬಿಡ್ತಲ್ಲ ಈ ರಂಡೆಯಿಂದಾಗಿ. ಯಾರಿಗೆ ನೀನು ವೇಸ್ಟ್ ಗೀಸ್ತು ಅಂತ ಮಾತಾಡ್ತೀಯಾ? ಅಯ್ಯೋ ನಾನು ವೇಸ್ಟ್. ನಮ್ಮೂರಾಗ ನಾನು ಇಟ್ಟಿರೋಷ್ಟು ಹಣ ಆಸ್ತಿ ನಿಮ್ಮೂರಾಗ ಯಾರು ಇಟ್ಟಿಲ್ಲ. ತಿಳ್ಕೋದನ್ನ ನೀನು 8 ಎಕರೆ ಅಡಿಕೆ ತೋಟ ಬೆಳೆದಿ, ಅವು ಇವು ಬೆಳೆದಿ. ಆದ್ರೂ ನಾನು ಬೆಳೆದಂಗೆ ಕಾಲ್ ಬೆಳೆ ತೋರಿಸು ನೀನು. ನಾವು ಬೆಳಿತೀವಲ್ಲ ಲಕ್ಷ ಕೋಟಿ ಬೆಳೆ ಸಂಪಾದನೆ ಮಾಡ್ತೀವಿ ವರ್ಷಕ್ಕೆ. ನೀನು ಮಾಡಕತ್ತಿದ್ದ ನನ್ನ ಕೈಯಾಗ ಏನು ಹೆಂಗೂ ಸರ್ ನೋಡಕ ಇಷ್ಟು ಪಪ್ಪ ಅವಳೆ ಕಟ್ಟಿದಂಗ ನಾಟಕ ಮಾಡ್ತಾಳೆ ನನ್ನ ಮುಂದೆ ಬಂದು. ಮನೆಯಾಳಿ ನೀನು ನನಗೆ ಅಂದಿದ್ದು ಅಂತ ನನಗೆ ಬೇಸ್ ಗೊತ್ತೈತಿ. ಇಲ್ಲಿರೋದೆಲ್ಲ ನಾಟಕ ಮಾಡ್ಬಿಡ. ತೆಗೆದು ಬಿಟ್ಟ ಅಂದ್ರೆ ಕಪಾಲ ಕಿತ್ತೋಗ್ಬೇಕು ಹಂಗೊಳಿತೀನಿ ನೋಡೀಗ. ನೀನೆಂತ ಊಟ ಬಿಟ್ಟವಳಾಗಿದ್ದೀಯ? ನಾಚಿಕೆ ಮನೆ ಮರ್ಯಾದೆ ಎಲ್ಲ ಬಿಟ್ಕೊಂತೀಯಲ್ಲ ನೀನು. ನಿನ್ನಂತೇಳ ನೋಡಿದ್ರೆ ನಂಗೆ ಒಳಗಿಂದ ಉರಿಯುತ್ತಾ. ಆದ್ರೂ ನಮ್ಮ ಊರಾಗ ಇಟ್ಕೊಂಡಿವಲ್ಲ ನಿನ್ನ. ಅದಕ್ಕೆ ಭಾಳ ದುರಂಕಾರ ಆಗ್ತಿ. ನಿನ್ನ ಫಸ್ಟ್ ಯಾವ್ದಾರು ಊರಿಗೆ ಸಾಗ ಕೊಡ್ಬೇಕು. ನಿನ್ನ ನಿನ್ನ ಗಂಡನು ಆತ ನೋಡಿದ್ರೆ ಬಂದು ಹೊಲದ ಜಗಳ ಮಾಡ್ತಾನೆ. ನೀನು ನೋಡಿದ್ರೆ ಇಲ್ಲಿ ಜಗಳ ಮಾಡ್ತಿ. ನಿಮ್ಮಿಬ್ರದ್ದು ಬೇಸಾಗ್ಬಿಟ್ಟೈತೆ ನಿಮ್ದು. ವರ್ಷ ಅಳತೆ ಮಾಡಿಸ್ತೀರಿ. ಯಾಕ ನಾವೇನ ಬಂದು ನಿಮ್ದು ಹೊಲಕ್ಕೆ ತಂದ್ಬಿಡ್ತೀನ? ನೆನೆ ಕರ್ಸ್ಬಿಟ್ಟು ಏನು ಅಳತೆ ಮಾಡಿಸ್ತಿದೆ?
ನಾನು ಸೌಕರ್ಯ ವರದಿಂದ ನಮ್ಮ ಮೂಲಕ ಒಂದು ಚೂರು ಬರಬಾರ್ದು ಹೊಡಿ ಅಂತೇಳಿ ಈ ಥರ ನಾಟಕಕ್ಕೆ ಕಮ್ಮಿ ಇಲ್ಲ. ಒಂದ್ಸರಿ ಯಾಕೆ ತಾನೆ ಎದಕ್ಕೆ ಇಪ್ಪತ್ತು ನೀನು ಅಳತೆ ಮಾಡ್ಸೋದು? ಅಯ್ಯೋ ನಾಚಿಕೆ ಮಾನ ಮರ್ಯಾದೆ ಬಿಟ್ರೆ ಈಗಿನ ಕಾಲದಾಗ ಬದುಕಕ್ಕಾಗೋದು ಇಲ್ಲ ಅಂದ್ರೆ ಇನ್ನಂತ ಅಲ್ಕಡ್ಸೋಳೆ ಮಕ್ಕಳು ಅದಕ್ಕೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಕ್ಕ ಇನ್ನ ಮಾನ ಮರ್ಯಾದೆ ತೆಗೆದು ಕುಂದ್ರಿಸ್ತೀರಿ ನಮ್ಮಂತ ಹೆಂಗಸ್ರನ್ನ. ಅದಕ್ಕೆ ಕಲ ನಿನ್ನಂತ ಗಂಡ್ಸ್ಕೊಂಡ್ರೆ ನಂಗೆ ಗುರಿಯೋದು. ನೀನು ಕೆಟ್ಟ ಅಡಕಾಗ್ಬಿಟ್ಟಿದ್ಯಲ್ಲ, ಈ ಊರಾಗ ಸಾವುಕಾರರು ಅನ್ನೋದಕ್ಕಿಂತ ಈ ಮನ್ಮನೆ ಹೆಣ್ಮಕ್ಳು ಜೊಲ್ಸುರ್ಕ ಅನ್ಬೋದು ನೀನು. ಹೆಣ್ಣು ಹುಡುಗರು ಅಂತ ಹೇಳಿ ಕೈ ಮಾಡ್ದಂಗೆ ಸುಮ್ಮನೆ ನೀವು ನನ್ನ ತಾಳ್ಮೆನ ಪರೀಕ್ಷೆ ಮಾಡಕ್ ಬರ್ಬೇಡ ನೀನು. ಎದಕ್ಕಂತ ಕೆಟ್ಟಡ್ಕ ಹಂಗ ಹಿಂಗ ಅಂತೇಳಿ ಜೋಲ್ಸುರ್ಕ ಅಂತೇಳಿ ನೀನೇನು ನೋಡಿದ್ಯಾ? ನಾನೇನ ನಿನ್ನ ಮಗ್ಳು ಇಟ್ಕೊಂಡಿನ? ಏನು ನನ್ನ ಹುಡುಗರ ಬಗ್ಗೆ ಇಟ್ಕೊಂಡು ಮಾತಾಡ್ತೀಯ? ನನ್ನ ಹುಡುಗರು ಸಿದ್ದಕ್ ಬಂದಿಯ ನೀನು? ಮಗನೇ ನನ್ನ ತುಳಿದು ಸಾಯಿಸ್ಬಿಡ್ತಾನೆ ಇಂಥ ಮಾತು ಕೊಡಾಡಿದ್ರೆ ನೀನು. ಗೊತ್ತಾ ಇದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನನ್ನ ಕೆನೆಗೆ ಹೊಡೆದಿಯಲ್ಲ ನೀನು, ಅನ್ಭವಿಸ್ಬೇಕು ನೀನು ಅಂತ ಪಾಳ್ ತರ್ತೀನಿ ನಿನಗೆ. ನಿನ್ನ ಗಿಡ ಎಲ್ಲ ಒಣಗಿ ನಿನ್ನ ಸಾಯ್ಬೇಕು, ಪರದಾಡ್ಬೇಕು ಅಂತ ಪರಿಸ್ಥಿತಿ ತಂದಿಲ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಾವುಕಾರ ರಂಗಪ್ಪನೇ ಅಲ್ಲ. ನೀನೇನೆ ಅವಳು ಹೊಡೆದಿರೋದು ಕಲ್ತಿರ್ತಿದ್ಯೋ ನಿನ್ಗೆ ಐತೆ ಕಣೆ. ನೀನು ಈ ಊರಾಗ ನಿನ್ನ ಜಮೀನಾಗ ಬೋರ್ ತಗಿಸ್ತೀಯ. ಯಾವ ನನ್ನ ಮಗ ನಿನ್ ಸಾಲ ಕೊಡ್ತಾನೆ, ನಾನು ನೋಡೇ ಬಿಡ್ತೀನಿ ಕಣೆ. ನೀನು ಹೇಳ್ತಿರೋದು ನೋಡಿ ನನಗೆ ಭಾಳ ನಗು ಬರ್ತಿದೆ. ನಾನೇನು ಮಂದಿ ಹತ್ರನ ಸಾಲ ಕೇಳ್ತೀನಿ ಅಂದೆ? ನನ್ನ ಜಮೀನು ಮೇಲೆ ನಾನು ಸಾಲ ತಗೊಂಡು ನಾನು ಮನೆ ಮಾಡ್ಕೊತೀನಿ ಕಣ. ನನಗೆ ಗೊತ್ತೈತೆ ಮನೆ ಕಟ್ಕೊಳ್ಳೋದು ಗೊತ್ತೈತಿ, ಊರಾಗ ಅಡಿಕೆ ತೋಟ ಹಾಕಿ ನಿನಗಿಂತ ರಪ್ಪ ದುಡಿಯೋದು ಗೊತ್ತೈತಿ. ನಿನ್ನನ್ನೇನು ಸಾವುಕಾರ ಅನ್ನೋದು ನಮ್ಮನ್ನ ಸಾವುಕಾರ ಅಂತಾರೆ. ಅದಕ್ಕೆ ಲಕ್ಷ್ಮಿ ಅಂತ ಗೆಲ್ತಿ ಸಿಕ್ಕಿರ್ಬೇಕಾರೆ ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ? ಇಲ್ಲ ಮನೆ ಆಳ ಹೋಗ್ತಾ ಇರ ಸುಮ್ಮನೆ. ಲಕ್ಷ್ಮಿ ಅದಕ್ಕೆ ಸರಿಯಾಗಿ ಹೊಡೆದವಳೆ, ಇವಳೇ ಸರಿ ನಿನಗೆ ಪಾಠ ಕಲ್ಸಕ್ಕೆ. ಹೋಗು ಮನೆ ಆಳಿ ನಿನ್ಗೆ ಯಾವ ನನ್ನ ಮಗ ಪಟ್ಟಿ ರೊಕ್ಕ ಕೊಡ್ತಾನೆ, ಯಾವ ಬ್ಯಾಂಕ್ ಕೊಡ್ತಾನೆ ನಾನು ನೋಡ್ತೀನಿ ಕಡೆ. ಹೋಗು ಹೋಗು, ಅದು ಯಾವ ಬ್ಯಾಂಕಲ್ಲಿ ಇಸ್ಕೊಂಡ್ಬರ್ತೀಯಾ? ಹೋಗು. ಫಸ್ಟ್ ಫೋನ್ ಬರೋದು ನನಗೇನೆ, ಅದು ಹೆಂಗೆ ಹಿಡಿಬೇಕಂತ ನನಗೆ ಗೊತ್ತೈತಿ. ಹೋಗು. ಓಹೋ ಏನು ಬ್ಯಾಂಕವರೆಲ್ಲ ಇವರು ಚೇರಗಳು ಏನು ಇವನೇ ಬ್ಯಾಂಕ್ ಕಟ್ಸಿರೋದು? ಹೋಗಯ್ಯ ಕಂಡೀನಿ. ನಾನು ಎಲ್ಲ ಎತ್ಕೊಂಬೇಕು ಎಲ್ಲಿ ಬಿಡ್ಬೇಕು ನನಗೆ ಗೊತ್ತೈತಿ. ಹೋಗು ಸುಮ್ಕ. ಇಲ್ದಿರೋದೆಲ್ಲ ಎದಕ್ಕೆ ಮಾತಾಡ್ತಿ? ಚಿಲ್ಲರೆ ಕೆಲಸಗಳು ಬುದ್ಧಿ ಇರೋದು ನಿನ್ನ ಹತ್ರ. ಹೋಗ್ತಾ ಇರೋ ಸುಮ್ಮನೆ. ಇವಾಗ ಹೋಗ್ತೀನಿ ಕಂಡ್ರೆ ಒಂದಲ್ಲ ಒಂದಿನ ನಿಮ್ಗೆಲ್ಲ ಸರಿಯಾಗಿ ಕ್ಲಾಚಾರ ಬಿಡಿಸ್ತೀನಿ. ಹೋಗಯ್ಯ ಕಂಡೀನಿ. ಪ್ರತಿಭನ್ ಗಂಡನ ಅತ್ತೆ ಮಗಳಿಲ್ವಾ ಅವಳ ಹತ್ರ ನೀನು ಎಂತಲ್ಲ ಅಲ್ಲೇ ಹೊಡ್ಕೊಂಡು ನಿನ್ನ ಕೋಳಿ ಸಾರು ತಿನ್ಕೊಂಡು ನಾಟಕ ಮಾಡ್ಕೊಂಬಂದಿ ಅಂತ ನನಗೆ ಗೊತ್ತಿಲ್ಲ. ನಾನು ಕಣ್ಣಾರ ನೋಡಿ ನಿಕ್ಕಣ ನೀನು ಅವಳ ಜೊತೆ ಚಕ್ಕಂದಾಡ್ತಿದ್ನ. ಯಪ್ಪ 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 ಏನು ಅವಳು ನಕ್ಕೊಂತ ಅಯ್ಯೋ ಸಾಂಬಾರು ಬಿಡೋದು ಏನು ಕೇಳ್ತೀಯ ನೀನು? ನಕ್ಕೊಂತ ಸಾಂಬಾರು ಹಾಕಿಸ್ಕೊಳ್ಳೋದು ಏನು ಕೇಳ್ತೀಯ? ಅಯ್ಯೋ ಅಯ್ಯೋ ನಿನ್ನಂತ ಕೆಟ್ಟ ನನ್ನ ಮಕ್ಳಿರೋದ್ರಿಂದನೇ ಈ ಊರಿನ ಹೆಣ್ಮಕ್ಳೆಲ್ಲ ಹಾಳಾಯ್ತಿರೋದು. ಗಂಡ ಇಲ್ಲ ಅಂತೇಳಿ ತಿಕ್ಕ ಮುಚ್ಕೊಂಡಿರೋದು ಬಿಟ್ಟು ನಿನ್ನಂತ ಮನೆ ಹಾಳನ್ನು ಇಟ್ಕೊಂಡವಳಲ್ಲ ಅವಳು. ನಂಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ಟಿಯಾ? ನನ್ನನ್ನು ಅದೇ ಥರ ಅಂತ ಬಂದು ಮಾತಾಡ್ಸಕ್ಕೆ ಬಂದೀಯ ನೀನು? ಹೋಗಯ್ಯ ಸುಮ್ಮನೆ. ನೀನೇನು ಹಿಂಗೆ ಮಾತಾಡ್ತೀಯಾ? ನಂಗೇನಾರು ಹೆಣ್ಣು ಹುಡುಗರು ಬೇಕಂದ್ರೆ ಅವ್ರವ್ರ ಮಕ್ಕಳನ್ನೇ ತಂದು ಕೊಡ್ತಾರೆ. ಈಗ 18-20 ವರ್ಷದ ಹೆಣ್ಣು ಹುಡುಗರನ್ನೇ ತಂದು ನನಗೆ ಒಪ್ಪಿಸ್ತಾರ. ನೀನೇ ನನ್ಗೆ ಹೇಳ್ತೀಯ? ಹೋಗಿ ಸುಮ್ಮನೆ. ಹ್ಞೂ ಒಪ್ಪಿಸ್ತೆ ಏನು ಮಾಡ್ತಾರೆ? ಏನಕ್ಕಂದ್ರೆ ನೀನು ಅವ್ರಿಗೆ ದುಡ್ಡು ಕೊಟ್ಟು ಚೆನ್ನಾಗಿ ಕುಡಿಯೋಕೆ ಕೊಟ್ಟು ಮಾಡಿರ್ತೀಯಲ್ಲ. ನಿನಗೂ ಇಬ್ಬರು ಹೆಣ್ಣು ಹುಡುಗರು ಅವ್ರು ಏನಾದ ಮರ್ತ್ಕೊಂಬೇಡ. ನಿನ್ನ ಹೆಣ್ಣು ಹುಡುಗರನ್ನ ಯಾರು ಕೈಗೆ ಕೊಟ್ಬಿಟ್ಟಾರು, ಹುಷಾರಾಗಿ ನೋಡ್ಕೊ. ಈ ಲಕ್ಷ್ಮಿ ಬಂದಾಗಿಂದ ನಮ್ಮೂರು ಹೆಣ್ಣೆಲ್ಲ ನಂಗೆ ಹಿಂದೂ ಪ್ರಿಯಾಗಿ ಮಾತಾಡೋಂಗಾಗವ. ಅದಕ್ಕೂ ಮೊದಲೇ ಒಬ್ಬರು ಭಯ ಬಿತ್ತಿದಿಲ್ಲ, ತುಟ್ಟು ಪಿಟಿಕ್ ಅಂತಿದ್ದಿಲ್ಲ. ಈಗ ನೋಡಿದ್ರೆ ಎಂತ ಮಾತ್ಕೊಂಡು ಬರ್ತಿದ್ದಾವೆ ನಿಮ್ಗಳ ಭಯದ ಎಲ್ಲ ಈ ಮನೆ ಹಾಳಿ ಮುಂಡೆಯಿಂದಾನೆ. ಆಡ್ರೆ ಅದು ಇಷ್ಟ ಆಡ್ತಿಲ್ಲ. ಅವಳಿಗೆ ಒಂದು ಫಸ್ಟ್ ಗತಿ ಕಾಣಿಸಿ ಆಮೇಲೆ ನಿನಗೆ ಕಾಣಿಸ್ತೀನಿ ಹಬ್ಬನ. ಅಲ್ಲ ಕಣೆ ಬಗೀತೆ, ನಿನ್ಗೇನಾರು ಅರಿವಿಲ್ವಾ? ಇಂಥ ಕೆಟ್ಟಡ್ಕನ ಜೊತೆ ಎದಕ್ಕೆ ಮಾತಾಡ್ಕೊಂಡು ನಿಂತೀಯ? ಏನಂತ ಇದ್ದ ಅವನು? ಲಕ್ಷ್ಮಿ ಎಷ್ಟು ದಿನ ಬೇರೆ ಹೆಂಗಸ್ರ ಮೇಲೆ ಕಣ್ಣಾಗ್ತಿದ್ದ, ಕೆಟ್ಟಡ್ಕ ಇವತ್ತು ನನ್ನ ಮೇಲೆ ಕಣ್ಣಾಗ್ತಿದ್ದಾನೆ ಕಣೆ. ಅಯ್ಯೋ ನಿನಗೆ ಏನಾದ್ರೂ ದುಡ್ಡು ಬೇಕಂದ್ರೆ ನೀನು ಹಂಗೆ ಬಾ ಹಿಂಗೆ ಬಾ ನನ್ನ ಜೊತೆ ಇರು ಹಂಗ ಹಿಂಗ ಅಂತ ಹೇಳಕತ್ತಾನೆ. ಎಂತ ಮನೆ ಬುದ್ಧಿ ಕಲ್ತವನೆ, ನನಗೂ ಕಲ್ಸಕತ್ತವನೆ ಕಣೆ. ನಾನೇನು ಒಪ್ಕೊಂಡಿಲ್ಲ, ಅದಕ್ಕೆ ಬೈದು ಇದು ಮಾಡಿದ್ನಲ್ಲ, ಅದಕ್ಕೆ ನಿನ್ನ ಜೊತೆ ರೇಗಕ್ಕೆ ಬಂದವನೆ. ನೀನು ಹೇಳ್ಕೊಟ್ಟಿದ್ಯಾ ಬಿಟ್ಟಿದ್ಯಾ ಅಂತೇಳಿ. ಲಕ್ಷ್ಮಿ ನಾವು ಮನೆ ಕಟ್ತೀನಲ್ವೇನೆ, ನಾನು ಬೋರಿಂಗ್ ಕುಳಿ ತೆಗೆಸ್ಕೊಂತೀನಿ, ನಾನು ಹೊಸ ಮನೆ ಕಟ್ತೀನಲ್ವೇನೆ, ನಾನು ಅಡಿಕೆ ತೋಟ ತಗೊಂಡು ನನ್ನ ಮಗಂಗೂ ಒಳ್ಳೆ ಕಡೆ ಹೆಣ್ಣು ನೋಡಿ ಮದುವೆ ಮಾಡಬೇಕು. ಇಂಥ ಕೆಟ್ಟಡ್ಕೋರಿಂದ ನನ್ನ ಬಚಾವ್ ಮಾಡ್ಕೋಬೇಕು. ಅಯ್ಯೋ ಬಾಗೀತ, ನೀನು ಎದಕ್ಕೆ ಹಿಂಗೆ ಹೇಳ್ತಿದ್ದೆ? ಕಣ್ಣೆ ನೋಡ್ಕೊ ಫಸ್ಟ್. ಎದಕ್ಕೆ ಅವರು ಹೇಳ್ತಿ? ಆ ಕೆಟ್ಟ ಅಡ್ಕ ನಿನ್ನ ಹತ್ರ ಸುಳಿದಾರ ಥರ ನಾನು ನೋಡ್ಕೊಂತೀನಿ. ಬೆಳಗ್ಗೆ ಎಲ್ಲ ನೀನು ಇಲ್ಲೇ ಮಲ್ಕ, ನಿಮ್ಮ ಮನೆಯಾಗ ಇರು, ಅಡುಗೆ ಊಟ ಎಲ್ಲ. ಇಲ್ಲ ನಮ್ಮ ಮನೆಗೆ ಬಂದು ಇದ್ಬಿಡು ನೀನು. ಒಂದು ಮನೆ ಕಟ್ಟಗಂಟ ಮನೆಯೆಲ್ಲ ರೆಡಿ ಮಾಡಿಸ್ಕೊ ತನಕ ನೀನು ನಮ್ಮ ಮನೆಗೆ ಬಂದಿದ್ಬಿಡು, ಅದೇ ಒಳ್ಳೇದಲ್ಲ. ಲಕ್ಷ್ಮಿ ಗಂಡ ಸತ್ತ ಅಂತೇಳಿ ನಮ್ಮಪ್ಪ ನಮ್ಮಮ್ಮ ನಮ್ಮ ಮನೆಯವರೇ ಎಲ್ಲ ದೂರ ಬಿಟ್ಬಿಟ್ರು ನಾನು. ಆದರೆ ನೀನು ಚೆನ್ನಾಗಿ ಬೇಸ್ ನೋಡ್ಕೊಂತಿದ್ಯಾ ಕಣೆ. ಸ್ವಂತ ತಂಗಿ ಅಕ್ಕಂಗಿಂತ ಹೆಚ್ಚಾಗಿ ನೋಡ್ಕೊಂತೀಯ. ಯಾವ ತಮ್ಮನೂ ಆಗಲ್ಲ, ಯಾವ ಅಕ್ಕನೂ ಆಗಲ್ಲ. ಆದರೆ ನೀನು ನೋಡು, ಅಯ್ಯೋ ಸ್ವಂತ ತಂಗಿಗಿಂತ ಹೆಚ್ಚಾಗಿ ಅಕ್ಕಂಗಿಂತ ಹೆಚ್ಚಾಗಿ ನೋಡ್ಕೊಂತಿದ್ಯಾ ನನ್ನ. ವರ್ಷದಲ್ಲಿ ನೀನು ತಂಗಿ ಆದ್ರೂ ನೀನು ನೋಡ್ಕೊಳ್ಳೋದ್ರಲ್ಲಿ ನನಗೆ ಅಕ್ಕನಾಗೆ ಕಾಣ್ತಿದ್ಯಾ ಕಣೆ ಲಕ್ಷ್ಮಿ. ಅಯ್ಯೋ ನಿನ್ನ ಋಣ ನಾನು ಯಾವತ್ತು ತೀರಿಸ್ಲೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಆದರೂ ಭಾಗ್ಯಕ್ಕಯ್ಯ ಒಂದು ಮಾತು ಹೇಳ್ತೀನಿ, ಬೇಜಾರಾಗಬೇಡ. ಹೇಳು ಲಕ್ಷ್ಮಿ, ನಿನ್ನ ಮಾತಿಗೆ ನಾನು ಯಾವತ್ತರ ಬೇಜಾರಾಗಿದ್ದೀನ? ಏನಂತ ಹೇಳು, ನೀನು ಹೇಳಿದ ಕೆಲಸನ ಮಾಡ್ತೀನಿ. ಅಯ್ಯೋ ನಿನ್ನ ಮಾತಿಗೆ ಮಾತ್ರ ನಾನು ಬೇಜಾರಾಗಲ್ಲಮ್ಮ. ಭಾಗ್ಯಕ್ಕಯ್ಯ ಇಂಥ ಮಾತಂತಾಳೆ ಲಕ್ಷ್ಮಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಈಗ ಬೇಲಿ ಇಲ್ದರೆ ಹೆಣ್ಣು. ನಿನ್ನನ್ನ ಎಲ್ಲರೂ ಬೇಲಿ ನುಗ್ಗಕ್ಕೆ ನೋಡ್ತಾರ ಮಂದಿ ಗಂಡಸರೆಲ್ಲ. ಅದಕ್ಕೆ ಹೇಳಕತ್ತಾನೆ, ನಮ್ಮೂರಾಗ ಯಾವ್ದಾರು ಒಳ್ಳೆ ಹುಡುಗನ್ ನೋಡಿ ಮದುವೆ ಆಗ್ಬಿಡು ನೀನು. ಬೇಸ್ ಹೇಳಕತ್ತಾನೆ. ಏನಕ್ಕಂದ್ರೆ ಒಂದು ಹೆಣ್ಣಿಗೆ ಗಂಡೇ ಆಸರೆ.
ಚೆನ್ನಾಗಿ ನೋಡ್ಕೊಂತಾನ. ಈಗ ಒಂದ್ ಹೆಣ್ಣಿಗೆ ಗಂಡ ಆಸರೆ ಆಗಿದ್ರೆ ಮಕ್ಕಳುವೆ ಹೇಳ ಮಾತು ಕೇಳ್ತಾವ, ಒಳ್ಳೆ ದಾರಿಗೆ ಬರ್ತಾವ. ಇಲ್ಲ ಅಂದ್ರೆ ಬೇಲಿ ಬಿದ್ದಂಗ ಆಗಿರ್ತಾವ, ಅವನುವೆ ಚಂಗ್ಳು ಬಿದ್ದು ಬಿಡ್ತಾವ ಹುಡುಗರು. ಹೇಳದ್ನ ಅರ್ಥ ಮಾಡ್ಕ. ನಾನೇ ಈ ಊರಾಗ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿ ಕೊಡ್ತೀನಿ ನಿನ್ನ. ನೀನು ನಾನು ಹೇಳ್ದಂಗೆ ಕೇಳ್ಕೊಂಡಿರೋದಿದ್ರ ನನ್ನ ಜೊತೆ ಮಾತಾಡಿ, ಇಲ್ಲ ಅಂದ್ರೆ ಮಾತಾಡಕ್ಕೆ ಹೋಗ್ಬೇಡ. ಅಯ್ಯೋ ಲಕ್ಷ್ಮಿ, ಗಂಡ ಸತಿ ಈಗ 3 ವರ್ಷ ಆಗೈತಿ, ಈಗ ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಮಂದಿ ಏನನ್ನಲ್ಲ, ಜನ ಆಡ್ಕೊಂಡು ನಗಿತಾರವ. ನನ್ಗೆ ಯಾವ ಮದುವೆನೂ ಬೇಡ, ಏನು ಬೇಡ. ನಾನು ಫಸ್ಟು ಮನೆ ಕಟ್ಸಿ ನನ್ನ ಮಗಂಗ ಫಸ್ಟು ಚೆನ್ನಾಗಿ ಓದಿಸಿ ಅವನ್ನ ಮದುವೆ ಮಾಡೋದು ನೋಡ್ತೀನಿ. ನನ್ಗೆ ಯಾವ ಮದುವೆನೂ ಬೇಡಮ್ಮ. ನಿಂಗೆ ಇವತ್ತು ಅರ್ಥ ಆಗಲ್ಲ ಬಗ್ಗೆಕ್ಕ, ನಿಂಗ ಮುಂದೊಂದು ದಿನ ಅರ್ಥ ಆಗ್ತವೆ. ಹೇಳದ ಅರ್ಥ ಮಾಡ್ಕೊ, ಇಂಥವೆಲ್ಲ ಬಿಟ್ಬಿಡು. ನಾನು ಹೇಳ್ದಷ್ಟು ಕೇಳಕ್ ಕಲ್ತ್ಕ. ನಿನ್ಗ ಒಳ್ಳೆ ಹುಡುಗನ್ನ ನಾನು ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳಕತ್ತಿಲ್ಲ. ನೀನು ನಾನು ಹೇಳಿದ ಹುಡುಗನ ಮದುವೆ ಆಗಿ ಖುಷಿಯಾಗಿರೋದು ಕಲ್ತ್ಕ, ಸರಿನಾ? ನಿನ್ನ ವಯಸ್ಸಿನ ಹುಡುಗನ್ನ ನೋಡ್ತೀನಿ ಕಣ. ನಾನೇನು ಯಾವ್ದಾರು ಚಿಕ್ಕ ಹುಡುಗನ್ ನೋಡಿ ನಿನ್ನ ಗಂಟಾಕಿ ಅವ್ರ ಕೈಲೇ ನುಗ್ಸಲ್ಲ. ನಿನ್ನ ವಯಸ್ಸಿನ ಹುಡುಗನೇ ನೋಡಿ ನಿನ್ನ ಮದುವೆ ಮಾಡಿ ಕೊಡ್ತೀನಿ, ಸರಿಯಾ? ಅಯ್ಯೋ ಲಕ್ಷ್ಮಿ, ಅದ್ರ ಇವತ್ತನೇ ಬಿಟ್ಟಾಕು. ಮದುವೆ ಆಗೋದು ಅದ್ರ ಜನ ಮನೆ ಬರ್ದಲ್ಲಿ ಏನೇನು ಬರ್ದಿರ್ತಾವ ಅವು ಆಗ್ತಾವ. ಆಗಬೇಕು ಅಂತಿದ್ರೆ ಆಗ್ತಾವ, ಆಗಬಾರ್ದು ಅಂತಿದ್ರೆ ಆಗಲ್ಲ. ನಡಿ, ಯಾವುದಾದ್ರೂ ಹೋಗಿ ಇವತ್ತು ಹೆಂಗಿದ್ರು ಬ್ಯಾಂಕ್ ಹೋಗ್ಬೇಕು ಅನ್ಕೊಂಡವಲ್ಲ, ನಡಿ ಬೇಗ ಬೇಗ. ಎಷ್ಟು ಟೈಮ್ ಆಗ್ಬಿಟ್ಟೈತಿ, ಹೋಗಿ ಬಂದ್ಬಿಡೋಣ ಅಂತ. ಅಯ್ಯೋ, ಈ ಅಪ್ಪನ ಜೊತೆ ಆಡ್ಕೊಂಡು ಆ ಬ್ಯಾಂಕ್ ಟೈಮ್ ಮರ್ತೈತೆ ನೋಡು. ನಡಿ ಹೋಗೋಣ ಬೇಗ ಬೇಗ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.